ಕ್ವಶನ್ ಅವ್ರು ಮುಗಿಬೇಕಾ? ಎಸ್ ಸರ್. ಅಲ್ಲ ಸ್ವಾಮಿ, ಸಂವಿಧಾನ ಬರ್ದಿರೋರಿಗೆ ಅಪಮಾನ ಆದಾಗ ಕ್ವಶನ್ ಅವ್ರು ಬರೋದಕ್ಕಿಂತ ಚರ್ಚೆ ಇಟ್ಕೊಳ್ಳೋಣ. ಬದುಕಿದ್ದಾಗ ಎಷ್ಟು ಅಪಮಾನ ಮಾಡಿದ್ರು, ಸತ್ತಾಗಿ ಯಾವ ರೀತಿ ಅಪಮಾನ ಮಾಡಿದ್ರು ಚರ್ಚೆ ಆಗಬೇಕು. ವಿಸ್ತೃತ ಚರ್ಚೆಗೆ ಅವಕಾಶ ಕೊಡಬೇಕು ಸಭಾಪತಿಗಳೇ. ಹೇಗೆ ವಿಡಿಯೋ ತಿರುಚಿದ್ದಾರೆ ಅನ್ನೋದು ಚರ್ಚೆ ಆಗಬೇಕು. ಜೀವನ ಇಡೀ ಬಂದ್ರು ನಿಮಗೆ ಅಂಬೇಡ್ಕರ್ ಅವರು ವೋಟ್ ಬ್ಯಾಂಕ್ ನಿಮಗೆ ಅಂಬೇಡ್ಕರ್ ಗೊತ್ತಾಯ್ತು. ಕ್ವಶನ್ ಅವರ್ಸ್ ಮುಗಿಲಿ. ಕ್ವಶನ್ ಅವ್ರು ಮುಗಿಬೇಕಾ? ಎಸ್ ಸರ್. ಅಲ್ಲ ಸ್ವಾಮಿ, ಸಂವಿಧಾನ ಬರ್ದಿರೋರಿಗೆ ಅಪಮಾನ ಆದಾಗ ಕ್ವಶನ್ ಅವ್ರು ಬರೋದಕ್ಕಿಂತ ಚರ್ಚೆ ಇಟ್ಕೊಳ್ಳೋಣ. ಬದುಕಿದ್ದಾಗ ಎಷ್ಟು ಅಪಮಾನ ಮಾಡಿದ್ರು, ಸತ್ತಾಗಿ ಯಾವ ರೀತಿ ಅಪಮಾನ ಮಾಡಿದ್ರು ಚರ್ಚೆ ಆಗಬೇಕು. ಚುನಾವಣೆಯಲ್ಲಿ ಸೋಲಿಸಿದ್ದು ಚರ್ಚೆ ಆಗಬೇಕು. ಬದುಕಿದ್ದಾಗ ಯಾವ ರೀತಿ ಅಪಮಾನ ಮಾಡಿದ್ರು ಅನ್ನೋ ಚರ್ಚೆ ಆಗಬೇಕು. ವಿಸ್ತೃತ ಚರ್ಚೆಗೆ ಅವಕಾಶ ಕೊಡಬೇಕು ಸಭಾಪತಿಗಳೇ. ಹೇಗೆ ವಿಡಿಯೋ ತಿರುಚಿದ್ದಾರೆ ಅನ್ನೋದು ಚರ್ಚೆ ಆಗಬೇಕು. ಜೀವನ ಇಡೀ ಬಂದ್ರು ಜೀವನ ಅಂಬೇಡ್ಕರ್ ಅವರು ಕಾಂಗ್ರೆಸ್ಗೆ ಆಗಿರೋದು ಅಪಮಾನ, ಅದಕ್ಕೆ ಅಂಬೇಡ್ಕರ್ ಅವರು ನಿಂತ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಅಪಮಾನ ಆಗಿದೆ, ಅದಕ್ಕೆ ಅಂಬೇಡ್ಕರ್ ಅವರನ್ನ ಅಡ್ಡ ಇಟ್ಕೊಂಡಿದ್ದಾರೆ. ಇಲ್ಲಿ ಅಂಬೇಡ್ಕರ್ಗೆ ಯಾರು ಅಪಮಾನ ಮಾಡಿಲ್ಲ. ಕಾಂಗ್ರೆಸ್ ಮಾಡಿರ್ತಕ್ಕಂಥ ಲೋಕ ಅಂಬೇಡ್ಕರ್ ಅವರಿಗೆ ಮಾಡಿದ ಅನ್ಯಾಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿಲ್ಲ. ಅಂಬೇಡ್ಕರ್ ಕಾಂಗ್ರೆಸ್ ಅವರಿಗೆ ಅಪಮಾನ ಆಗಿದ್ದಕ್ಕೆ ಅಂಬೇಡ್ಕರ್ ಅವರನ್ನ ಅಡ್ಡ ಇಟ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವರೆಲ್ಲ ಅಪಮಾನ ಆಗಿರೋದು ಕಾಂಗ್ರೆಸ್ ಅಪಮಾನ ಆದ್ರೆ ಅಂಬೇಡ್ಕರ್ ಅವರನ್ನ ಅಡ್ಡ ಇಟ್ಕೊಳ್ತಾರೆ. ನಿಮಗೆ ಅಂಬೇಡ್ಕರ್ ಅವರು ವೋಟ್ ಬ್ಯಾಂಕ್ ನಿಮಗೆ ಅಂಬೇಡ್ಕರ್ ಅವರಿಗೆ ಜೀವಿತಾವಧಿಯಲ್ಲಿ ಅನ್ಯಾಯ ಮಾಡಿದ್ದು, ಮೋಸ ಮಾಡಿದ್ದು, ದಗ ಮಾಡಿದ್ದು ಕಾಂಗ್ರೆಸ್. ಅದಕ್ಕೆ ಇವತ್ತು ಅದನ್ನೇ ಎತ್ತಿದ್ದೇವೆ. ಅದಕ್ಕಾಗಿ ನಿಮಗೆ ನೋವಾಯ್ತಾ? ಅಂಬೇಡ್ಕರ್ ಅವ್ರನ್ನ ಅಡ್ಡ ಇಟ್ಕೊತೀರಿ ಈಗ. ಅಮಿತ್ ಶಾ ಅವರಿಗೆ ಬಂಧನ ಮಾಡೋದು ಅಂಬೇಡ್ಕರ್ ಅವರು ದುರಾಣಿ ಅಲ್ಲ. ನೀವು ಮಾಡಿದ ಅನ್ಯಾಯಗಳನ್ನ ಇವತ್ತು ಎತ್ತಿ ಹಿಡಿದಿದೆ. ಇವತ್ತು ನೀವು ಮಾಡಿದ ಅನ್ಯಾಯವನ್ನು ಎತ್ತಿ ಹಿಡಿದಿದ್ದಕ್ಕೆ ಕೋಪ ಬಂದಿದೆ. ನಿಮಗೆ ಅನ್ಯಾಯ ಆಗಿದೆ, ನಿಮಗೆ ಮೋಸ ಆಗಿದೆ. ಕೂತ್ಕೊಳ್ಳಿ. ನೋಡ್ರಿ, ನಾನು ಹೇಳ್ತೀನಿ, ಪ್ರಶ್ನೋತ್ತರ ಆದ ನಂತರ ನೀವು ಮಾತನಾಡ್ಲಿಕ್ಕೆ ಕೊಡ್ತೀನಿ. ನಾನು ಪ್ರಶ್ನೋತ್ತರ ಆಗೋವರೆಗೆ ದಯಮಾಡಿ ನಾನು ಕೂಡ ಸಹಕಾರ. ಪ್ರಶ್ನೋತ್ತರ ಆದ್ರೆ ಮಾತಾಡಿ, ನಾ ಹೇಳ್ತಿದ್ದು ಕೂತ್ಕೊಳ್ಳಿ. ಸಭಾಪತಿಗಳೇ, ನಮಗೂ ಮಾತಾಡಕ್ಕೆ ಅವಕಾಶ ಕೊಡ್ತೀನಿ. ಅದ್ರ ಜೊತೆಗೆ ಎಲ್ಲರಿಗೂ ಕೊಡ್ತೀನಿ. ಒಂದು ವಿನಂತಿ ಇದೆ. ಅವ್ರು ಏನ್ ಮಾತಾಡಿದ್ರು ಅನ್ನೋದು ಪಬ್ಲಿಕ್ ಡೊಮೈನ್ ನಲ್ಲಿ ಏನ್ ಮಾತಾಡೋದಲ್ಲ, ಪಾರ್ಲಿಮೆಂಟ್ ನಲ್ಲಿ ಮಾತಾಡೋದು. ಪಬ್ಲಿಕ್ ಡೊಮೈನ್ ನಲ್ಲಿ ಲಭ್ಯ ಇದೆ. ನೀವು ಇಲ್ಲಿಗೆ ಟೆಲಿಕಾಸ್ಟ್ ಮಾಡಿಸಿ ಪೂರ್ಣ ವಿವರನ. ಆವಾಗ ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ. ಇವ್ರ ನಾಟಕಕ್ಕೆ ಇವ್ರು ಮಾಡ್ತಿರೋ ನಾಟಕ. ಸಭಾಧ್ಯಕ್ಷರೇ, ರವಿ ಒಂದ್ ನಿಮಿಷ, ನಾ ಹೇಳಿ ಮಾತಾಡಕ್ ಕೊಟ್ಟಾಗ ಮಾತಾಡಿ. ಯಾಕೆ ಮಾತಾಡ್ತೀರಿ? ನೀವೀಗ ವಿಡಿಯೋನು ಟೆಲಿಕಾಸ್ಟ್ ಮಾಡಿಸಿ, ಗೊತ್ತಾಗ್ಲಿ ಅಮಿತ್ ಶಾ ಅವರು ತಪ್ಪು ಮಾಡಿದಾರ ಅಥವಾ ಸತ್ಯ ಹೇಳಿದಾರ ಅನ್ನೋದು ಗೊತ್ತಾಗುತ್ತೆ. ವಿಡಿಯೋ ಟೆಲಿಕಾಸ್ಟ್ ಮಾಡಿಸಿ. ನಾನು ಅವ್ರಿಗೆ ಮಾತಾಡಕ್ ಕೊಟ್ಟಾಗ ನೀವು ಹೇಳಿ, ನಾ ಮಾತಾಡಕ್ ಕ್ವಶನ್ ಕೊಡ್ತೀನಿ. ಒಬ್ಬೊಬ್ಬರೇ ಮಾತಾಡಿ ನಾ ಕೇಳ್ತೀನಿ. ಎಲ್ಲರೂ ಅದ್ರ ಹೆಂಗ್ ಮಾಡ್ಲಿ ಹೇಳಿ ನೋಡು. ನೀವು ಕೊಡ್ತೀನಿ, ಈಗ ಮಾತಾಡಿ. ಪ್ರಜಾಪ್ರಭುತ್ವ ಎಲ್ಲರಿಗೂ ಅಟ್ಟ ಹಕ್ಕೈತಿ ಅದು ಸದನದಲ್ಲಿ. ಅವ್ರಿಗೆ ಮಾತಾಡಕ್ ಕೊಡ್ತೀನಿ. ಅವ್ರು ಮಾತಾಡಂತ ನೀವೇನು ಹೇಳ್ತೀರಿ, ನಾನು ಉತ್ತರ ಹೇಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.